ಬೇಡ್ಕೋಬೇಕಷ್ಟೇ. ಭಕ್ತಿಯಿಂದ ಬೇಡ್ಕೊಂಡ್ರೆ ನೀವು ಏನು ಹೇಳ್ತೀರಿ ಅದು ಸಿದ್ಧಿಸ್ತದೆ. ಸಮಸ್ಯೆ ಇರೋರಿಗೆ ತೀರ್ಥ ಸ್ನಾನ ಮಾಡಿ ಅಂದರೆ ಇಲ್ಲಿ ಜಾತ್ರೆ ನಡೆಯುತ್ತೆ, ಆ ಸಮಯದಲ್ಲಿ ನಡೆಯುವಂಥದ್ದು. ಹಾಯ್, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ರಾಯರ ಕೃಪಾ ಚಾನಲ್ಗೆ ಸ್ವಾಗತ. ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಈಗ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವಿವತ್ತು ಮೂಗೂರಲ್ಲಿರುವಂತಹ ತಿಬ್ಬಾದೇವಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ದೇವಸ್ಥಾನ ಚೋಳರು ಕಟ್ಟಿದ ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ತಿಬ್ಬಾದೇವಿ ದೇವಸ್ಥಾನ. ಇದು ಪವರ್ಫುಲ್ ಗ್ರಾಮ ದೇವತೆಯಾಗಿ ಮಿನುಗುತ್ತಿದ್ದಾಳೆ. ಇಲ್ಲಿ ಯಾವುದೇ ಬೇಡಿಕೆಯನ್ನು ಕೋರಿಕೊಂಡರೂ ಈಡೇರಿಸುತ್ತಾಳೆ. ಯಾಕೆ ಅಂದರೆ ಶಂಕರಾಚಾರ್ಯರು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ವಿಗ್ರಹದ ಕೆಳಗಡೆ ಶ್ರೀಚಕ್ರವನ್ನು ಬಹಳ ಶ್ರದ್ಧೆಯಿಂದ ಶ್ಲೋಕಗಳಿಂದ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ದಾರೆ. ಅದರಿಂದ ಇಲ್ಲಿ ಏನೇ ನೀವು ಬೇಡ್ಕೊಂಡ್ರು, ಏನೇ ನಿಮ್ಮ ಕಷ್ಟ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಇಲ್ಲಿ 200% ಈಡೇರುತ್ತದೆ ಅನ್ನೋದು ಇಲ್ಲಿನ ಜನಗಳ ವಾಡಿಕೆ. ಈ ದೇವಸ್ಥಾನದ ಪಕ್ಕದಲ್ಲೇ ಸುಮಾರು 100 ಮೀಟರ್ ದೂರದಲ್ಲಿ ದೇಶಲಿಂಗೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ 101 ಲಿಂಗಗಳಿವೆ. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಅಲ್ಲಿ ಜನವರಿ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಈ ಸಂಜೆ ಹೋಗಿ ಮರ ಕಡಿದ್ರೆ ನಾಳೆ ಸಂಜೆವರೆಗೆ ಚಿಗುರಿರುತ್ತೆ. ಆ ಚಿಗುರು ನೋಡುವವರೆಗೂ ಕೂಡ ಮೈಸೂರು ಮಹಾರಾಜರು ಉಪವಾಸ ಇರ್ತಾರೆ. ಆ ಚಿಗುರು ನೋಡಿದ ಮೇಲೇ ಮೈಸೂರು ಮಹಾರಾಜರು ಊಟ ಮಾಡೋದು ಇಲ್ಲಿನ ಪದ್ಧತಿ. ಈಗಲೂ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ರಥ ನಡೆಯುತ್ತೆ. ರಥ ಎಳೆಯೋ ಒಂದು ದಿನ ಇರುತ್ತೆ. ರಥ ಹಾಗೆ ನಿಂತ್ಕೊಬಿಡುತ್ತೆ. ಅದನ್ನು ಜನಗಳು ಬೈತಾರೆ. ಅದು ಯಾವ ರೀತಿ ಅನ್ನೋದನ್ನು ಈಗಲೂ ಕೂಡ ಭಯಂಕರವಾಗಿ ಅದಕ್ಕೆ ಬೈತಾರೆ. ಬೋದ ಮೇಲೇ ಮುಂದಕ್ಕೆ ಹೋಗುವಂಥ ಪದ್ಧತಿ ಕೂಡ ಈಗಲೂ ಕೂಡ ಅದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಪವರ್ಫುಲ್ ತಿಬ್ಬಾದೇವಿ ಅನ್ನೋದು ಅದಕ್ಕೋಸ್ಕರನೇ. ಇದಕ್ಕೆ ತ್ರಿಪುರ ಸುಂದರಿ ಮೂಗೂರು ತಿಬ್ಬಾದೇವಿ ಅಂತಲೇ ಹೆಸರು. ತ್ರಿಪುರ ಸುಂದರಿ ತಿಬ್ಬಾದೇವಿ ಅಂತಲೇ ಹೆಸರು. ಇಲ್ಲಿ ಅನೇಕ ಭಕ್ತಾದಿಗಳು ಯಾವಾಗಲೂ ಪೂಜೆ ಇರುತ್ತೆ. ಇಲ್ಲಿ ಅನೇಕ ಭಕ್ತಾದಿಗಳು ದಿನ ಬರ್ತಾ ಇರ್ತಾರೆ. ದಿನ ಪೂಜೆ ಇರುತ್ತೆ. ಎನಿ ಟೈಮ್ ಪೂಜೆ ಇದ್ದೇ ಇರುತ್ತೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಮೇಯ್ನು ಚರ್ಮ ಕಾಯಿಲೆಗಳಿಗೆ, ಯಾವುದೇ ಕಾಯಿಲೆ ಇರಲಿ ಆ ಕಾಯಿಲೆಗೋಸ್ಕರ ಒಂದು ವ್ರತ ಇದೆ. ಆ ವ್ರತ ಅರ್ಚಕರ ಹತ್ರ ನಿಮ್ಮ ಹತ್ರ ಕೇಳಿಸ್ತೀನಿ, ಅದು ಕೇಳ್ಕೊಳ್ಳಿ. ಆ ರೀತಿ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಅಲ್ಲೇ ಹೋಗಿ ತೀರ್ಥ ಸ್ನಾನ ಮಾಡಬೇಕು. ಇದು ದೇಶಲಿಂಗೇಶ್ವರ ದೇವಸ್ಥಾನ. ಇದು ದೇಶಲಿಂಗೇಶ್ವರ ದೇವಸ್ಥಾನದಲ್ಲಿ ಶನಿದೇವರ ದೇವಸ್ಥಾನ ಕೂಡ ಇದೆ. ಫಸ್ಟು ಶನಿದೇವರ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ದರ್ಶನ ಮಾಡೋಣ. ಆನಂತರ ದೇಶಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಈ ಶನಿದೇವರ ದೇವಸ್ಥಾನದ ಅದಕ್ಕೂ ಒಂದು ವಿಶೇಷದ ಕಥೆ ಇದೆ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ಶನಿದೇವರ ಇಲ್ಲೇ ಏನಕ್ಕೆ ನೆಲೆಗೊಂಡಿದ್ದಾನೆ ಅನ್ನೋದನ್ನು ಕೂಡ ನಿಮಗೆ ಇನ್ನೂ ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಇಲ್ಲಿ ಈಗ ದರ್ಶನ ಮಾಡ್ಕೊಳ್ಳಿ. ನವಗ್ರಹ ದೇವಸ್ಥಾನ, ನವಗ್ರಹ ಕೂಡ ಇಲ್ಲಿ ಪೀಠ ಇದೆ. ಆ ನವಗ್ರಹ ಪೀಠನ ಕೂಡ ದರ್ಶನ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗೋಣ, ದೇಶಲಿಂಗೇಶ್ವರ ದೇವಸ್ಥಾನಕ್ಕೆ. ಆ ದೇಶಲಿಂಗೇಶ್ವರ ಇರೋ ದೇವಸ್ಥಾನ ಏನಕ್ಕೆ ದೇಶಲಿಂಗೇಶ್ವರ ಅಂತ ಬಂತು, ಉದ್ಭವನ ಅಥವಾ ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಅದನ್ನು ಕೂಡ ನೋಡೋಣ ಬನ್ನಿ. ಈಗ ದರ್ಶನ ಮಾಡ್ಕೊಳ್ಳಿ. ಇದು ಪವರ್ಫುಲ್ ಶನಿದೇವರು, ಪವರ್ಫುಲ್ಲು ದೇವಸ್ಥಾನ. ಅಂಥ ದೇವಸ್ಥಾನ ಇದು ನವಗ್ರಹ ಪೀಠ. ಇದು ಶಕ್ತಿ ಪೀಠಗಳಂತ ಹೇಳ್ಬೋದಪ್ಪ. ಏನಕ್ಕೆ ಅಂತಂದರೆ ಇಲ್ಲಿ ನಿಮಗೆ ಯಾವುದೇ ದೋಷಗಳಿದ್ದರೂ ಕೂಡ, ಯಾವುದೇ ನಿಮಗೆ ಇಂಥ ದೋಷ ಅಂತಲ್ಲ, ಯಾವುದೇ ದೋಷ ಇದ್ದರೂ ಕೂಡ ಇಲ್ಲಿ ಬಂದು ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ವಾರದಲ್ಲೇ 7 ದಿನದಲ್ಲೇ ನಿಮಗೆ ಪರಿಹಾರ ಖಂಡಿತವಾಗಿ ಕಾಣುತ್ತೆ. ಈಗ ನಂದಿ ಇದೆ. ಫಸ್ಟು ದೇಶಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ಅದ್ರ ಮುಂದೆ ಒಂದು ನಂದಿ ಇದೆ. ಆ ನಂದಿನ ನೋಡಿ ಆ ಕೊಂಬು ಎಡೆಲಿ ದೇವರ ದರ್ಶನ ಮಾಡಬೇಕು. ದೇವರ ದರ್ಶನ ಕಂಡ್ರೆ, ದೇವರ ದರ್ಶನ ಮಾಡಿದ್ರೆ ನಿಮಗೆ ಅಂದ್ಕೊಂಡು ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೆಯುತ್ತದೆ ಅನ್ನೋದು ಇಲ್ಲಿನ ಪದ್ಧತಿ. ನೋಡಿ, ನಿಮ್ಗೆ ಝೂಮ್ ಆಗ್ತೀನಿ ಆದರೆ ಕಾಣಲ್ಲ. ಅದ್ರ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಬನ್ನಿ.
ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು, ಯಾವ ರೀತಿ ಯಾವಾಗ ಕಟ್ಟಿದ್ರು, ಯಾವಾಗ ಪ್ರತಿಷ್ಠಾಪನೆ ಆಯಿತು ಅನ್ನೋದನ್ನು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಹಾಗೆ ಭಕ್ತಾದಿ ಹತ್ರನೂ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲು ದೇಶಲಿಂಗೇಶ್ವರ ದರ್ಶನ ಮಾಡ್ಕೊಳ್ಳೋಣ. ಇದು ದೇಶಲಿಂಗೇಶ್ವರ ದೇವಸ್ಥಾನ ಅಲ್ಲ. ಇದು ಯಾವ ದೇವಸ್ಥಾನ ಏನು ಅನ್ನೋದನ್ನು ಅರ್ಚಕರ ಹತ್ರನ ಕೇಳಿ ತಿಳ್ಕೊಳ್ಳೋಣ. ದೇಶಲಿಂಗೇಶ್ವರ ಉದ್ಭವ ಮೂರ್ತಿ ಪಕ್ಕದಲ್ಲೇ ಇದೆ, ಅದನ್ನು ಕೂಡ ನೋಡೋಣ. ಬನ್ನಿ, ಈಗ ಅರ್ಚಕರು ಮತ್ತು ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನು ಕೇಳಿ ತಿಳ್ಕೊಳ್ಳೋಣ ವಿಚಾರಗಳನ್ನು. ಬನ್ನಿ. ಆದಿಗುರು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆ ಮಾಡಿರೋದು. ಇದು ದಾಳಕಾರೇಶ್ವರ ಅಂದರೆ ದೇವಸ್ಥಾನ ಕಟ್ಟಿ 1200 ವರ್ಷ ಆಗಿದೆ. ಚೋಳರು ಕಾಲ ಕಟ್ಟಿರೋದು. ಅವರು ರಾಜರು ದಾಳಕಾರೇಶ್ವರ ಆಗಿ ದೇವಸ್ಥಾನ ಕಟ್ಟಿರ್ತಾರೆ. ದಾಳಕಾರೇಶ್ವರ ಅಲ್ಲಿ ಹೊರಗಡೆ ಶಿಲೆ ಕೈ ಮುಕ್ಕೋಳಿಕೆ ನೋಡಿ, ನೀವು ನೋಡಿದ್ರು ಗೊತ್ತಿಲ್ಲ, ಅಲ್ಲಿ ಆಚೆ ಇದ್ದಾರೆ. ಅವ್ರ ಹೆಸರು ದಾಳಕಾರೇಶ್ವರ ರಾಜರು ಈ ದೇವಸ್ಥಾನ. ಹೌದು. ಹೀಗೆ ಬಂದ್ರೆ ಪಕ್ಕದಲ್ಲಿ ದೇಶೇಶ್ವರ ಅಂತ ಉದ್ಭವ ಮೂರ್ತಿ ಇದೆ. ಉದ್ಭವ ಮೂರ್ತಿ ಇದು ಉದ್ಭವ ಆದ್ಮೇಲೆ ದೇವಸ್ಥಾನ ಕಟ್ಟಿರೋದು. ದೇಶೇಶ್ವರ ಉದ್ಭವ ಆದ್ಮೇಲೆ ದಾಳಕಾರೇಶ್ವರರು ದೇವಸ್ಥಾನ ಕಟ್ಟಿದ್ರು. ಇದನ್ನ ಈಗ ಈ ತಿಪ್ಪಾದೇವಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಶ್ರೀಚಕ್ರದ ಕೆಳಗಡೆ, ಅದಕ್ಕೆ ಭಾರಿ ಪವರ್ಫುಲ್. ಅಲ್ಲಿ ತಿಪ್ಪಾದೇವಿ ರಾಮದೇವತೆ ಭಾರಿ ಪವರ್ಫುಲ್. ಶ್ರೀಚಕ್ರ ಇದೆ ಕೆಳಗಡೆ, ಶಂಕರಾಚಾರ್ಯರು ಅದು ಪ್ರತಿಷ್ಠಾಪನೆ ಮಾಡಿ ಅದನ್ನ ತಿಪ್ಪಾದೇವಿನ ಪ್ರತಿಷ್ಠಾಪನೆ ಮಾಡಿದ್ರು ಆ ಚಕ್ರದ ಮೇಲೆ. ಅಂದ್ರೆ ಅದನ್ನ ತಿಪ್ಪಾದೇವಿನ ಪ್ರತಿಷ್ಠಾಪನೆ ಮಾಡಿದ್ರೆ ಅವರು ಪ್ರತಿಷ್ಠಾಪನೆ ಮಾಡಿದ್ರೆ ಅವರು. ಹೌದಾ? ಬೇರೆ ಬೇರೆ ಬಟ್ ದೇವಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಶಂಕರಾಚಾರ್ಯರು. ಅದ್ರ ಕೆಳಗಡೆ ಶ್ರೀಚಕ್ರ ಇಟ್ಟು ಅದ್ರ ಮೇಲೆ ದೇವಿ ಕೂರಿಸ್ತಾರೆ, ನಿಲ್ಲಿಸ್ತಾರೆ. ದೇವಿ ಕಾಣಿಸ್ತದೆ. ಆ ಚಕ್ರ ಕೆಳಗಡೆ ಇದೆ ಶ್ರೀಚಕ್ರ. ಆ ಶ್ರೀಚಕ್ರದ ಮೇಲೆ ಆ ದೇವಿನ ಕೂರಿಸಿದ್ದಾರೆ. ಶ್ಲೋಕ ಪಠಣಗಳನ್ನು ಮಾಡಿ ಅದಕ್ಕೆ ಎಲ್ಲ ಏನೇನು ಮಾಡಬೇಕು ವಿಧಿ ವಿಧಾನಗಳನ್ನು ಅನುಸರಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ದೇವಿ ಪವರ್ಫುಲ್, ಭಾರಿ ಪವರ್ಫುಲ್. ನೀವ್ಯಾವ್ರವರು? ನಾವು ಇಲ್ಲಿ ಮೈಸೂರು ಹತ್ರ ಮನೆ ದೇವರು. ನಿಮ್ಮ ಮನೆ ದೇವರು ಇದು? ತಿಪ್ಪಾದೇವಿ ಮನೆ ದೇವರು. ಹಾಗಾಗಿ ಭಾರಿ ಹಿಂದೆ ಇದು ನರಸೀಪುರ ಇದೆಲ್ಲ ಇದಕ್ಕೆ ಸೇರ್ಕೊಬಿಟ್ಟಿತ್ತು, ಕೊಳ್ಳೆ. ಅದಕ್ಕೆ ತಮಿಳುನಾಡಿಗೆ ಕೊಳ್ಳೇಗಾಲ ಇದೆಲ್ಲ. ಅದಕ್ಕೆ ಟಿ ನರಸೀಪುರ ಅಂತ. ಆಮೇಲೆ ಟಿ ನರಸೀಪುರ ಅಂದರೆ ತಿರುಮಲ ಕೂಡ ಸಂಗಮ ಇದಾಗ್ತದೆ, ಅದು ಬೇರೆ ಕತೆ. ಆಮೇಲೆ ಅವರು ಸ್ಥಾಪನೆ ಮಾಡಿ ಆಮೇಲೆ ಇದಾದ್ಮೇಲೆ ಇದು ಕರ್ನಾಟಕ ಸೇರಿಸೋದು. ಊಟಿ ಎಲ್ಲ ಬಿಟ್ಕೊಟ್ರಲ್ಲ, ಊಟಿ ಎಲ್ಲ ಬಿಟ್ಟಾದ್ಮೇಲೆ ಕೊಳ್ಳೇಗಾಲ ಇದೆಲ್ಲ ನಮ್ಮ ಕರ್ನಾಟಕ ಸೇರ್ಕೊಂಡ್ರು. ಊಟಿ ಎಲ್ಲ ಬಿಟ್ಕೊಟ್ಮೇಲೆ ಅದು ನಮಗಿತ್ತು. ಊಟಿನ ಆಮೇಲೆ ತಮಿಳ್ನಾಡು ಬಿಟ್ಕೊಟ್ಟು ಈ ಪ್ಲೇಸ್ಗಳನ್ನ ಕರ್ನಾಟಕ ಸೇರಿಸ್ಕೊಂಡ್ರು. ಕೊಳ್ಳೇಗಾಲ ಇದೆಲ್ಲ ಹಬ್ಬಿ ಈ ಏರಿಯಾ ಎಲ್ಲ. ಅಂದ್ರೆ ಇಲ್ಲಿ ತಿಬ್ಬದೇವಿ ಹತ್ರ ಬಂದು ಮೂಲ ಏನಂತ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಇಲ್ಲಿ ನಿಮ್ದು ಏನ್ ಸಂಕಲ್ಪ ಇದೆ ಬೇಡ್ಕೊಳ್ಳಿ, ಅದಾಗುತ್ತೆ ಖಂಡಿತ. ನೀವು ಭಕ್ತಿಯಿಂದ ಬೇಡ್ಕೋಬೇಕಷ್ಟೇ. ಭಕ್ತಿಯಿಂದ ಬೇಡ್ಕೊಂಡ್ರೆ ನೀವು ಏನ್ ಹೇಳ್ತೀರಿ ಅದು ಸಿದ್ಧಿಸ್ತದೆ. ಪ್ರೇಯರ್ ಮಾಡ್ಕೋಬೇಕು ಭಕ್ತಿಯಿಂದ ಅಷ್ಟೇ. ನಾವೆಲ್ಲ ಮನೆ ದೇವರಲ್ವಾ, ಅದಕ್ಕೆ ಜೆಂಟ್ಸ್ ಯಾರಿರ್ತಾರೆ ಅವರಿಗೆಲ್ಲ ದೇಶಲಿಂಗ, ದೇಶಿಗೌಡ ಈ ತರ ಹೆಸರಿಡ್ತೀವಿ. ಮತ್ತೆ ಹೆಣ್ದೇವರಿಗೆ, ಹೆಂಗಸರುಗಳಿಗೆಲ್ಲ ಲೇಡೀಸ್ಗಳಿಗೆ ತಿಬ್ಬಮ್ಮ ಆ ಥರ ನೇಮ್ ಇಡ್ತೀವಿ, ಅವ್ರ ಹೆಸರು ಕರಿತೀವಿ ತಿಬ್ಬಮ್ಮ ಅಂತ. ಗಂಡಸರುಗಳಿಗೆ ಹುಡುಗರುಗಳಿಗೆಲ್ಲ ದೇಶಲಿಂಗ, ದೇಶಿಗೌಡ ಹಾಗೆ ಕರಿತೀವಿ. ನಮ್ಮ ಮನೆ ದೇವರ ಹೆಸರು ಕರೆದು ಕರಿತೀವಿ. ನಮಗೆಲ್ಲ ಗಂಡ ದೇವರು ದೇಶಲಿಂಗ. ನಿಮ್ಮ ಹೆಸರು? ಶಿವಣ್ಣವರು ಅಂತ. ಶಿವಣ್ಣವರು ಅಂತ. ಹೈಸ್ಕೂಲ್ 4ನೇ ಟೀಚರ್ ಆಗಿದ್ದೀವಿ. ಹಾಗಾಗಿ ಸ್ವಲ್ಪ ಕಥೆ ಎಲ್ಲ ಗೊತ್ತಿದೆ, ಸ್ವಲ್ಪ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಭಕ್ತಿಯಿಂದ ಮಾಡಿದ್ರೆ ತಾಯಿ ತುಂಬ ಸಿದ್ಧಿಸ್ತಾಳೆ. ಹೇಳಕ್ಕೆ ಹಸದಾಳ ಬಿಡಿ, ವರ್ಣಿಸಕ್ಕೆ ಹಸದಾಳ. ಈಗ ನೀವು ಹೇಳಿದ್ರಿ ಸರ್, ನಾನು ಬಂದು ಪ್ರೇಯರ್ ಮಾಡ್ಕೊಂಡು ಹೋದೆ, ಕಾರ್ ತಗೊಂಡು ಬಂದೆ ಅಂತ ಹೇಳಿದ್ರಿ ನೋಡಿ, ಅದು ಇನ್ನರ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಲ್ವಾ, ಅದು ಒಳಗಡೆ ಅದೇ ಗೋಚರಿಸೋದು. ಹಾಗಾಗಿ ಭಕ್ತಿಯಿಂದ ಮಾಡೋದು ಸಾಕು. ಎಲ್ಲ ರಾಜರ ಕಾಲದ್ದು ದೇವಸ್ಥಾನಗಳು. ಈ ಸುಮಾರು ಮಿನಿಮಮ್ ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಎಷ್ಟು ವರ್ಷ? 1200 ವರ್ಷ ಅಲ್ಲ, 12ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಅವರು ಅವಾಗಿನ ಶಂಕರಾಚಾರ್ಯರು ಆಗಿನ ಕಾಲಘಟ್ಟದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಇದೆಲ್ಲ ಪ್ರತಿಷ್ಠಾಪನೆ ಆಗಿದೆ. ಕತ್ತಲೆ ಮನೆಯನ್ನು ಒಂದು ಜಾಗಕ್ಕೆ ಕರ್ಕೋಗ್ತಾ ಇದ್ದೀನಿ. ಇಲ್ಲಿ ದೇಶಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ನಿಮಗೆಲ್ಲ ನೋಡಿರ್ತೀರಿ. ಇದು ಕತ್ತಲ ಮನೆ ಅಂತಿದೆ. ಕತ್ತಲ ಮನೆಯಲ್ಲಿ ಕರಿಗುಂಡನ್ನ ಎತ್ತರು ಭಾರಿ ಒಳ್ಳೆಯದಾಗತ್ತೆ ಅಂತ ಇದ್ದಾರೆ. ಅದನ್ನು ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ ಬನ್ನಿ ಒಳಗಡೆ. ಮೊದಲು ಕತ್ತಲೆ ಸಿದ್ದೇಶ್ವರ ಅಂತ ಇತ್ತು, ಈಗಲೂ ಕೂಡ ಆಗೆಲ್ಲ ಕತ್ತಲೆಯೇ ಇತ್ತು. ಈಗೆಲ್ಲ ಬೆಳಕು ಅಂದರೆ ವಿದ್ಯುತ್ ಸಂಪರ್ಕ ಇದಾಗಿ ಈಗ ಬೆಳಕು ಲೈಟ್ಗಳೆಲ್ಲ ಹಾಕಿ ಈಗ ಕತ್ತಲೆ ಇಲ್ಲ, ಎಲ್ಲ ಬೆಳಕು ಸಿದ್ದೇಶ್ವರ ಆಗಿಬಿಟ್ಟಿದೆ.
ಎಲ್ಲ ಲೈಟ್ ಅರೇಂಜ್ಮೆಂಟೆಲ್ಲ ಆಗಿಬಿಟ್ಟಿದೆ. ಆದರೆ ಭಾವನೆಗಳು ಮಾತ್ರ ಅದೇ ಇದೆ. ಇಲ್ಲಿ ವಿಘ್ನೇಶ್ವರ ರೂಪದಲ್ಲಿ ಒಂದು ಕಲ್ಲು ರೂಪದಲ್ಲಿ ಎತ್ತಬೇಕು ಅದನ್ನು. ಏನಕ್ಕೆ ನೀವೇನಕ್ಕೆ ಕೋರ್ಕೊಂಡ್ರು ಕೂಡ ಅದು ನಿರಾಳವಾಗಿ ಇದು ಬರುತ್ತೆ. ಅದು ಬರಲಿಲ್ಲ ಅಂತಂದರೆ ಭಾರವಾಗಿ ಅಲ್ಲೇ ಕುತ್ಕೊಳ್ತದೆ. ಅದು ಈಗ ಈ ಸದ್ಯಕ್ಕೆ ಈಡೇರಲ್ಲ ಅಂತ ಇಲ್ಲಿನ ಪದ್ಧತಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ಯಾರೋ ಒಬ್ಬರು ಆಲ್ರೆಡಿ ಬೇಡ್ಕೊಂಡು ಎತ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ನೀವೇನೇ ಸಂಕಲ್ಪ ಮಾಡಿಕೊಂಡ್ರು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಅದನ್ನು. ವಿಗ್ರಹ ಇದು ಗಣೇಶನ ರೂಪದಲ್ಲೇ ಇದೆ. ಅಲ್ಲಿದೆಯಲ್ಲ, ಇದನ್ನು ಎತ್ತಬೇಕು. ನೋಡಿ ಎತ್ತಾ ಇದ್ದಾರೆ ಅವರು. ನೋಡಿ ಈಗ ಸ್ವಲ್ಪ ಅವ್ರು ಭಾರವಾಗಿ ಎತ್ತಾ ಇದ್ದಾರೆ. ಹೊಟ್ಟೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಂತ, ಹೂವಿನಾಗ ಬಂದ್ಬಿಟ್ರೆ ಬೇಗ ಆಗುತ್ತೆ ಅಂತ. ಇದಕ್ಕೂ ಒಂದೊಂದು ಪದ್ಧತಿ ಇದೆ. ಬರದೆ ಕೂತಿದ್ರೆ ಅದು ಈಗ ಸದ್ಯಕ್ಕೆ ಆಗಲ್ಲ ಅಂತ. ಈಗ ಸ್ವಲ್ಪ ಬೇಗ ಮೇಲ್ಗಡೆ ಬಂತು ಅಂತಂದರೆ ಬೇಗ ಆಗುತ್ತೆ ಅಂತ, ನಿಧಾನಕ್ಕೆ ಬಂತು ಅಂದರೆ ನಿಧಾನಕ್ಕೆ ಆಗುತ್ತೆ ಅಂತ ಇಲ್ಲಿನೆಲ್ಲ ಫುಲ್ ಅದ್ರ ವಾಡಿಕೆ ಇದೆ. ಈಗ ನೋಡಿ ಸಿದ್ದೇಶ್ವರನ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇದು ಸಿದ್ದೇಶ್ವರ. ಆಗೆಲ್ಲ ಕತ್ಲೆಯಲ್ಲಿ ನೋಡಬೇಕಾಗಿತ್ತು. ಆಗೆಲ್ಲ ಕತ್ಲೆ, ಇದನ್ನು ಕತ್ತಲು ಸಿದ್ದೇಶ್ವರ ಅಂತಲೇ ಕರೆಯೋದು. ಈಗ ಎಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ಆಗಿ ಈಗ ಲೈಟ್ ಬಿಟ್ಟಿದ್ದಾರೆ ಇಲ್ಲಿಗೆ. ಈಗ ದರ್ಶನ ಆರಾಮಾಗಿ ಮಾಡ್ಬೋದು. ಹಾಗೆಲ್ಲ ಕತ್ಲೆಯಲ್ಲಿ ದರ್ಶನ ಮಾಡಬೇಕಾಗಿತ್ತು. ಮೊಂಬತ್ತಿ ಇಲ್ಲ ಟಾರ್ಚ್ ಅದರಲ್ಲಿ ದರ್ಶನ ಮಾಡ್ತಿದ್ವಿ. ಈಗೆಲ್ಲ ಏನಿಲ್ಲ, ಆರಾಮಾಗಿ ಲೈಟೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈಗ ಆರಾಮಾಗೆ ದರ್ಶನ ಮಾಡ್ಬೋದು. ಈಗ ಕತ್ತಲು ಸಿದ್ದೇಶ್ವರ ಈಗ ಬೆಳಕು ಸಿದ್ದೇಶ್ವರ ಆಗಿಬಿಟ್ಟಿದ್ದಾರೆ. ಆದರೆ ನಂಬಿಕೆ ಒಂದೇ. ನಂಬಿಕೆ ಆಗಲೂ ಎಷ್ಟಿತ್ತು, ಈಗಲೂ ಅಷ್ಟೇ ನಂಬಿಕೆ ಇದೆ. ಈಗ ಬನ್ನಿ ಹೊರಗಡೆ 101 ಲಿಂಗಗಳಿದ್ದು ನೋಡಿ, ನೋಡ್ತಾ ಇದ್ದೀನಲ್ಲ, ನೋಡಿದು ನೋಡಿ ಗಣೇಶ ರೂಪದಲ್ಲೇ ಈ ಕಲ್ಲನ್ನ ಎತ್ತಬೇಕಾಗಿರೋದು. ಅದು ಹೂನಾಗ ಬರುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಹೂನಾಗ ಬಂದರೆ ಒಳ್ಳೆಯದಾಗುತ್ತೆ ಅಂತ. ಈಗ ಬನ್ನಿ 101 ಲಿಂಗಗಳನ್ನ ತೋರಿಸ್ಕೊಡ್ತೀನಿ. ಆದರೆ ಎಲ್ಲ ಹೆಸರುಗಳೆಲ್ಲ ಹೇಳಕ್ಕಂತೂ ಬರಲ್ಲ. ಲಿಂಗಗಳನ್ನ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ನೋಡಿ, 101 ಲಿಂಗ ಇರುವಂತಹ ದೇಶಲಿಂಗೇಶ್ವರ ದೇವಸ್ಥಾನ, ಅದು ಕೂಡ ಮೂಗೂರಲ್ಲಿ ಇರುವಂಥದ್ದು. ಇಲ್ಲಿ ಹೆಣ್ಣು ದೇವರು ತಿಬ್ಬಾದೇವಿ, ಆದರೆ ಗಂಡು ದೇವರು ದೇಶಲಿಂಗೇಶ್ವರ. ಈ ಒಕ್ಕಲು ನಿಮ್ಗೆ ಗೊತ್ತಿರುತ್ತೆ, ಆ ಒಕ್ಕಲವರು ಅಂತ ಇರ್ತಾರೆ, ದೇವರು ಒಕ್ಕಲವರು ಅಂತೇಳಿ ಅವರವರ ಮನೆ ದೇವರು. ಆ ಮನೆ ದೇವರು ಬಂದರೆ ಹೆಣ್ಣು ದೇವರು ಬಂದು ತಿಬ್ಬಾದೇವಿ, ಗಂಡು ದೇವರು ಬಂದು ದೇಶಲಿಂಗೇಶ್ವರ. ಅವರವ್ರ ಹೆಸರುಗಳನ್ನ ಅವರು ಗಂಡು ಮಕ್ಕಳು ಆದರೆ ದೇಶಿ, ದೇಶಯ್ಯ, ದೇಶಗೌಡ ಈ ಥರ ಹೆಸರು ಇಟ್ಕೋತಾರೆ. ಹೆಣ್ಮಕ್ಳಿಗಾದರೆ ತಿಬ್ಬಮ್ಮ, ತಿಬ್ಬಾದೇವಿ ಈ ಥರ ಇಟ್ಕೋತಾರೆ. ಇಲ್ಲೂ ತಿಬ್ಬಯ್ಯ ಅಂತಲೂ ಇಟ್ಕೊಂಡವ್ರು, ಗಣಸಲ್ಲೂ ತಿಬ್ಬಯ್ಯ ಅಂತೆಲ್ಲ ಇಟ್ಕೊಂಡಿರ್ತಾರೆ. ಈಗ ಪಾರ್ವತಮ್ಮನ ದೇವಸ್ಥಾನ ಪಕ್ಕದಲ್ಲೇ ಇದೆ, ಅದನ್ನು ಕೂಡ ಹೋಗಿ ನೋಡೋಣ. ಅದನ್ನು ಯಾವ ರೀತಿ ಇಲ್ಲಿ ಬಂದು ಯಾವ ರೀತಿ ಹರಕೆ ಕಟ್ಟಬೇಕು, ಯಾವ ರೀತಿ ಬಂದು ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಇಲ್ಲಿನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಈಗ ದರ್ಶನ ಮಾಡ್ಕೊಳ್ಳಿ, ಆನಂತರ ಅರ್ಚಕರ ಹತ್ರ ಮಾತಾಡಿ ಆನಂತರ ಮಾತಾಡೋಣ. ಹಾಂ, ಇದೆಷ್ಟು ವರ್ಷದ ಪುರಾತನದ್ದು? 1000 ವರ್ಷದ್ದು. ಇಲ್ಲಿ ಜನಗಳು ಬಂದರೆ ಭಾಷಾ ಆಡಲಿಕ್ಕೆ ಕನ್ನಡ 1000 ವರ್ಷದ ಹಿಂದೆ. ದೀಪ ಹಚ್ತಾ ಇತ್ತು. ಅದಕ್ಕಿಂತ ಎಣ್ಣೆ ಬಿಟ್ಟು ಅಂದರೆ ಇಲ್ಲಿ ಯಾವ ರೀತಿ ಭಕ್ತಾದಿಗಳು ಹರಕೆ ಮಾಡ್ಕೋತಾರೆ ಇಲ್ಲಿ ನೋಡಿ, ಮೊದಲನೇದಾಗಿ ಕಲ್ಯಾಣೋತ್ಸವ ನಡೆಯುತ್ತೆ. ಮದುವೆ ಆಗಿರೋದಲ್ಲ ಅಂತವ್ರು ಕಲ್ಯಾಣೋತ್ಸವ ಬರ್ತಾರೆ. ಸಂತಾನ ಏನಲ್ಲ, ಶಯನೋತ್ಸವ ಇಲ್ಲಿ ನಡೆಯುತ್ತೆ. ಇದು ಅದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಆರೋಗ್ಯ ಸಮಸ್ಯೆ ಇರೋರಿಗೆ ತೀರ್ಥ ಸ್ನಾನ ಮಾಡುತ್ತೆ. ಅಂದ್ರೆ ಇಲ್ಲಿ ಜಾತ್ರೆ ನಡೆಯುತ್ತೆ, ಆ ಸಮಯದಲ್ಲಿ ನಡೆಯುವಂಥದ್ದು. ಅದು ನಡೆದಾಗ ತೀರ್ಥ ಸ್ನಾನಕ್ಕೆ ಯಾರು ಬರ್ತಾರೋ ಅವ್ರಿಗೆ ತ್ರಿಶೂಲ್ ದೇವರಿಗೆ ಅದನ್ನಿಟ್ಟು ಅವ್ರಿಗೆ ತೀರ್ಥದ ನೀರಾಗುತ್ತೆ. ಆವಾಗ ಆರೋಗ್ಯ ವ್ಯತ್ಯಾಸಗಳು ತೆಗೆದು. ನಿಮ್ಮ ಹೆಸರು? ಅಜೇಶ್. ಥ್ಯಾಂಕ್ ಯು. ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲೇ ಪಕ್ಕದಲ್ಲೇ ನಾಗರ ಕಲ್ಲುಗಳಿದೆ. ಅಲ್ಲೇ ಉದ್ಭವವಾಗಿರೋ ಹುತ್ತ ಕೂಡ ಈಗಲೂ ಹಾಗೇ ಇದೆ. ಅಲ್ಲೇ ಆ ಹುತ್ತದ ಮೇಲೆ ಮಂಗಗಳು ಕೂತಿದೆ ನೋಡಿ, ನಾಗರ ಕಲ್ಲಿದು. ಇಲ್ಲಿ ಹನುಮಂತ ದೇವರು ಕೂಡ ವಾಸಿಸಿದ್ದಾನೆ. ಯಾವ ರೀತಿ ಆ ದೇವಸ್ಥಾನ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಎಲ್ಲ ದೇವರುಗಳು ಇರುವಂತಹ ಏಕೈಕ ಸ್ಥಳ ಅಂತಂದರೆ ಮೂಗೂರಲ್ಲಿರುವಂಥ ದೇಶಲಿಂಗೇಶ್ವರ ದೇವಸ್ಥಾನ. ಹೌದು ನೋಡಿ, ಎಲ್ಲ ಈ ಆಂಜನೇಯ ಎಲ್ಲಕ್ಕ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.